ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ನೀವು ಇತರ ದೇಶದಲ್ಲಿರೋದಾದರೆ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ಆಯಾ ಸಮಯಗಳಲ್ಲಿ ಎಷ್ಟೋ ದೇಶಗಳಿಂದ, ಪ್ರಾಂತ್ಯಗಳಿಂದ ಈ ಅನುದಿನದ ಧ್ಯಾನದಲ್ಲಿ ನೀವು ಪಾಲ್ಗೊಳ್ತಿದ್ದೀರೆಂದು, ಆಧ್ಯಾತ್ಮಿಕವಾಗಿ ಬಲಗೊಳ್ತಿದ್ದೀರೆಂದು ತಿಳಿಸುತ್ತಿರುವುದಕ್ಕಾಗಿ ದೇವರನ್ನೇ ಸ್ತುತಿಸುತ್ತೇನೆ. ನಿಲ್ಲಿಸಲಾರದೆ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಕರ್ತನ ಬರೋಣದವರೆಗೂ ಮುಂದುವರಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ನನಗೋಸ್ಕರವೂ ಕೂಡ ನೀವು ಪ್ರಾರ್ಥಿಸಿರಿ. ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ದೇವರ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿಮ್ಮ ಮಾತಿನಿಂದ ನಾವು ನಮ್ಮ ದಿನ ಪ್ರಾರಂಭಿಸುವುದಾದರೆ ನಮಗೆಷ್ಟು ಕ್ಷೇಮವೆಂದು, ನಿಮ್ಮ ಚಿತ್ತ ಅರಿತುಕೊಂಡು ಬದುಕುವುದಾದರೆ, ನಿಮ್ಮ ಸಾಕ್ಷಿಗಳಾಗಿ ಬದುಕುವುದಾದರೆ ಎಷ್ಟು ಧನ್ಯರೆಂದು ಗುರುತಿಸಲು ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ವಾಕ್ಯದಿಂದ ನಮಗೆ ಬೇಕಾದ ಎಚ್ಚರಿಕೆಗಳು, ತಿದ್ದುಪಾಟುಗಳು ಮಾತ್ರವಲ್ಲದೆ ಅನೇಕ ವಿಧವಾದಂತಹ ಈ ಜೀವಿತ ರಹಸ್ಯಗಳು, ಜೀವಿತ ಜೀವಿಸುವುದಕ್ಕೋಸ್ಕರ, ಪರಿಶುದ್ಧರಾಗಿ ಜೀವಿಸುವುದಕ್ಕೋಸ್ಕರ ಕರ್ತನು ನಮಗೆ ಅನೇಕ ವಿಧವಾಗಿ ತನ್ನ ನಡೆಸುವಿಕೆ ದೇವರ ವಾಕ್ಯದಿಂದ ಅನುಗ್ರಹಿಸುತ್ತಾರೆ. ಒಮ್ಮೆ ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 14ನೇ ವಚನ ಓದುತ್ತಾ ಇದ್ದೇನೆ, ಕೇಳಿರಿ. ಭಕ್ತಿಹೀನರ ಮಾರ್ಗದಲ್ಲಿ ಸೇರದಿರು, ದುಷ್ಟರ ದಾರಿಯಲ್ಲಿ ನಡೆಯಬೇಡ, ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರೆಯಾಗಿರು. ಎಲ್ಲಿ ನೋಡಿದ್ರೂ ಕೂಡ ಭಕ್ತಿಹೀನರು ಕಾಣಿಸ್ತಾರಲ್ಲವೇ? ಎಷ್ಟೋ ಜನ ಈ ದಿನ ದೈವ ಭಯ ಇಲ್ಲದವರಾಗಿದ್ದಾರೆ, ನೀತಿ ನ್ಯಾಯ ಇಲ್ಲದವರಾಗಿದ್ದಾರೆ. ಇಷ್ಟ ಬಂದಂತೆ ಜೀವಿಸುವವರ ಮಧ್ಯದಲ್ಲಿಯೇ ನಾವು ಇರ್ತಿದ್ದೇವೆ. ನಮ್ಮ ಸ್ಕೂಲ್ಸ್ಗೆ ಮಕ್ಕಳು ಹೋಗುವಾಗ, ನಮ್ಮ ಆಫೀಸ್ಗೆ ನಾವು ಹೋಗುವಾಗ, ಎಲ್ಲಿ ನೋಡಿದ್ರೂ ಕೂಡ ಈ ದಿನ ನೋಡ್ರಿ, ಈ ನಾಗರಿಕತೆ ಹೆಚ್ಚಾಗಿ ಮನುಷ್ಯರು, ಈವನ್ ಮಕ್ಕಳು ಕೂಡ, ಮುಂಚೆ ಬರೀ ಕಾಲೇಜ್ ಸ್ಟೂಡೆಂಟ್ ಅಂದ್ಕೊಳ್ತಾ ಇದ್ದೇವು, ಆದರೆ ಈ ದಿನಗಳಲ್ಲಿ ಹೈಸ್ಕೂಲ್ ಸ್ಟೂಡೆಂಟ್ಸ್ ಕೂಡ ಡ್ರಗ್ ಅಡಿಕ್ಟ್ಸ್ ಆಗುತ್ತಾ ಇದ್ದಾರೆಂದು, ಪ್ರೀತಿ ಪ್ರೇಮದಲ್ಲಿ ಬಿದ್ದೋಗ್ತಿದ್ದಾರೆಂದು, ತಿರುಗಿ ಬೀಳುತ್ತಾ ಇದ್ದಾರೆ ಎಂಬುದಾಗಿ ನಾವು ಕೇಳ್ತಿದ್ದೇವಲ್ಲವೇ? ಇಂತಹ ಪರಿಸ್ಥಿತಿಗಳಲ್ಲಿ ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು? ನಾವು ಹೇಗೆ ನಡೆದುಕೊಳ್ಳಬೇಕು? ಈ ಲೋಕವು ಮನುಷ್ಯರನ್ನು ಹಾಳು ಮಾಡುತ್ತಾ ಇದೆ. ಹೀಗೆ ಹಾಳಾಗಿ ಹೋಗುವಂತಹ ಲೋಕದಲ್ಲಿ ಭಕ್ತಿಹೀನರ ಮಧ್ಯದಲ್ಲಿ, ದುಷ್ಟರ ಮಧ್ಯದಲ್ಲಿ ಹೇಗಿರಬೇಕಂತೆ? ಅದರೊಳಗೆ ಪ್ರವೇಶಿಸಲಾರದೆ ತಪ್ಪಿಸಿಕೊಂಡು ಓರೆಯಾಗಬೇಕಂತೆ. ತಪ್ಪಿಸಿಕೊಳ್ಳಬೇಕು. ಅವಾಯ್ಡ್ ದಿ ಸರ್ಕಮ್ಸ್ಟಾನ್ಸಸ್. ಎಲ್ಲರೊಂದಿಗೂ ಐಕ್ಯವಾಗಿರಿ, ಎಲ್ಲರೊಂದಿಗೂ ಸಮಾಧಾನವಾಗಿರಿ, ಆದರೆ ಎಲ್ಲರೊಂದಿಗೂ ಎಲ್ಲಾ ವಿಷಯಗಳಲ್ಲಿ ನಾವು ಐಕ್ಯವಾಗಿರಬಾರದು. ಅನೇಕರು ತಪ್ಪು ಮಾಡಿದರೂ ಕೂಡ ಅದು ತಪ್ಪೇ, ಆದರೆ ಅದು ಸರ್ವಸಾಧಾರಣ ಅಂದ್ಕೊಂಡು ಐಕ್ಯವಾಗುವುದಾದರೆ ನಾವು ನಷ್ಟ ಹೋಗ್ತೇವೆ. ನಿಜ ಹೇಳಬೇಕಾದ್ರೆ ಯೇಸು ಕ್ರಿಸ್ತನನ್ನು ನಂಬಿದವರು ಒಂದು ಮಾತು ಕಲಿತುಕೊಳ್ಳುವುದಾದರೆ ಬದುಕಬಲ್ಲರು, ಯೇಸುವಿಗಾಗಿ ಬದುಕಬಲ್ಲರು. ನೋ ಅಂತ ಹೇಳಿದ್ರೆ ಸಾಕು, ಬೇಡ ಎಂದು ಹೇಳಬಲ್ಲರು. ಈಸಿಯೋ ಕಷ್ಟವೋ? ಸುಲಭವಲ್ಲವೋ? ಬಹಳ ಸುಲಭ. ನೋ ಅನ್ನುವಂಥದ್ದು ಎಷ್ಟು ಕಷ್ಟ ಹೇಳಿ? ಏನಿದೆ ಅದರಲ್ಲಿ? ಅದು ಬಹಳ ಸುಲಭ. ಆದರೆ ನಾವು ಹಾಗೆ ಹೇಳಲ್ಲ. ನಮಗೆ ಮುಜುಗರ ಹೆಚ್ಚು, ಮುಖ್ಯವಾಗಿ ವಿಶ್ವಾಸಿಗಳಾದ ನಮಗೆ ಮುಜುಗರ ಇಲ್ಲದಂತಹ ದೇವರು ನಮ್ಮ ಯೇಸು ಆಗಿದ್ದಾರೆ. ಪಾಪದ ವಿಷಯಕ್ಕೆ ಬಂದಾಗ ನಾವು ನೋ ಅಂತ ಹೇಳಬೇಕು. ನನ್ನೊಂದಿಗೆ ಮೂವಿಗೆ ಬರುವೀರಾ? ನೋ. ನನ್ನೊಂದಿಗೆ ಒಂದು ಪೆಗ್ ಹಾಕುವೀರಾ? ನೋ. ನನ್ನೊಂದಿಗೆ ಈ ಸಿಗರೆಟ್ ಸೇದುವೀರಾ ಅನ್ನೋದಾದ್ರೆ ನೋ. ನನ್ನೊಂದಿಗೆ ಶಿಕಾರಿಗೆ ಬರುವೀರಾ? ನೋ ಎಂದು ಹೇಳಬಲ್ಲೀರಾ? ತಪ್ಪಾದ ಮಾರ್ಗಗಳಲ್ಲಿ, ತಪ್ಪಾದ ಅಭ್ಯಾಸಗಳನ್ನು ಅನುಸರಿಸುವುದಕ್ಕಾಗಿ ನಾವು ನೋ ಅಂತ ಹೇಳಬೇಕು. ಆ ರೀತಿಯಾಗಿ ನೀವು ಯಥಾರ್ಥವಾಗಿ ಯೌವನ ಕಾಲದಲ್ಲಿ ಮುಖ್ಯವಾಗಿ ನಿಮ್ಮ ಯೌವನ ಇಚ್ಛೆಗಳಿಗೆ ಒಳಗಾಗದಂತೆ, ಲೋಕ ಇಚ್ಛೆಗಳಿಗೆ ಒಳಗಾಗದಂತೆ, ಲೋಕ ಪರಿಸ್ಥಿತಿಗಳಿಗೆ ಒಳಗಾಗದಂತೆ, ಪಾಪಕ್ಕೆ ನೋ ಅಂತ ಹೇಳುವುದಾದರೆ ನೀವು ಕರ್ತನ ಮಗುವಾಗಿ ಜೀವಿಸಬಲ್ಲಿರಿ. ನಾನು ಏನ್ ಬೇಕಾದರೂ ದೇವರಿಗಾಗಿ ಮಾಡಬಲ್ಲೆನು, ಬೇರೆ ಏನ್ ಬೇಕಾದರೂ ಮಾಡ್ತೇನೆ, ಆದರೆ ಪಾಪದ ತಂಟೆಗೆ ಹೋಗಲ್ಲ ಎಂದು ಹೇಳಬೇಕು. ಎಷ್ಟೇ ಮಂದಿ ಕೇಳಿದರು, ಎಷ್ಟೇ ಮಂದಿ ಬೇಡಿಕೊಂಡರು, ಎಷ್ಟೇ ಮಂದಿ ಆ ಕೆಲಸ ಮಾಡಿದರು, ನಾನು ಮಾತ್ರ ನನ್ನ ಯೇಸುವಿಗಾಗಿ ಜೀವಿಸುತ್ತೇನೆ ಎಂಬ ತೀರ್ಮಾನ ತೆಗೆದುಕೊಂಡು ನೋಡಿ. ಎಲ್ಲರೂ ಸುಳ್ಳಾಡ್ತಿದ್ದಾರೆ, ನೀನು ಒಂದು ಸುಳ್ಳು ಹೇಳಯ್ಯ, ನಿನಗೂ ಲಾಭ ಸಿಗುತ್ತದೆ. ಎಲ್ಲರೂ ಸುಳ್ಳು ಸೈನ್ ಮಾಡಿದ್ದಾರೆ, ನೀನು ಕೂಡ ಸೈನ್ ಮಾಡು, ನಿನಗೂ ಆ ಗ್ರಾಂಟ್ ಸಿಗುತ್ತದೆ.
ಎಲ್ಲರೂ ಮಾಡಿದ್ದೇ ತಾನೇ. ನಿನ್ನ ಮೇಲಿನ ಅಧಿಕಾರಿ ಕೆಳಗಿರುವ ಅಧಿಕಾರಿ ಮಾಡಿದ್ದಾರೆ, ನೀನು ಕೂಡ ಒಂದು ವೇಳೆ ಓಕೆ ಅನ್ನುವುದಾದರೆ ಆ ಸಮಯದಲ್ಲಿ ಬಹಳಷ್ಟು ಜನ ಮನಸಾಕ್ಷಿ ಒಪ್ಪದೆ ನೋ ಅಂತ ಹೇಳಿ ಕಷ್ಟಗಳ ಪಾಲಾದವರಿದ್ದಾರೆ, ಉದ್ಯೋಗ ಕಳ್ಕೊಂಡಂಥವರಿದ್ದಾರೆ, ಸಸ್ಪೆಂಡ್ ಆದಂಥವರಿದ್ದಾರೆ. ಆದಾಗ್ಯೂ ದೇವರು ಅವರ ಪಕ್ಷದಲ್ಲಿದ್ದುಕೊಂಡು ಅವರಿಗೆ ನ್ಯಾಯ ಒದಗಿಸಿಕೊಡುವಂತಹ, ಅವರಿಗೆ ಅತ್ಯುನ್ನತ ಸ್ಥಾನಕ್ಕೆ ಸೇರಿಸುವಂತಹ ಅನೇಕ ಸಾಕ್ಷಿಗಳನ್ನು ನಾವು ಕಂಡಿದ್ದೇವೆ. ಎಲ್ಲರೂ ಹಾಮಾನನಿಗೆ ನಮಸ್ಕಾರ ಮಾಡ್ತಾ ಇದ್ದರು ಮೊಳಕಾಲೂರಿದವರಾಗಿ. ಮೊರ್ದೆಕಾಯಿ ಹೇಳ್ತಾನೆ, ನೋ, ನಾನು ನನ್ನ ದೇವರಾದ ಯೆಹೋವನ ಹೊರತಾಗಿ ಯಾರಿಗೂ ನಮಸ್ಕರಿಸಲ್ಲ. ಸೆಲ್ಯೂಟ್ ಮಾಡ್ತೇನೆ ಒಬ್ಬ ಅಧಿಕಾರಿಗೆ. ನಿನ್ನ ಪಾದಕ್ಕೆ ಅಡ್ಡ ಬೀಳುವ ಅಗತ್ಯವಿಲ್ಲ, ನಿನ್ನ ಪಾದಕ್ಕೆ ನಮಸ್ಕರಿಸುವ ಅಗತ್ಯವಿಲ್ಲ, ನಿನಗೆ ಮೊಳಕಾಲೂರುವ ಅವಶ್ಯಕತೆ ಇಲ್ಲ ಅನ್ನುತ್ತಾನೆ. ಅದರ ನಿಮಿತ್ತವೇ ಅವನನ್ನು ಕೊಲ್ಲಬೇಕನ್ನುತ್ತಾನೆ. ಆದರೆ ನೀವೇ ಎಸ್ತೇರಳ ಪುಸ್ತಕ ಓದಿದ್ರೆ ಅರ್ಥವಾಗ್ತದೆ. ಮೊರ್ದೆಕಾಯಿಗೋಸ್ಕರ ಸಿದ್ಧ ಮಾಡಲ್ಪಟ್ಟಂತಹ ಗಲ್ಲು ಕಂಬದ ಮೇಲೆ ಕೊನೆಗೆ ಹಾಮಾನನೇ ನೇಣು ಹಾಕಲ್ಪಟ್ಟ. ಇಂಥವರು ತಾವು ಅಗಿದ ಗುಂಡಿಯೊಳಗೆ ತಾವೇ ಬೀಳ್ತಾರೆ. ನೀವು ಪಾಪದ ಒತ್ತಡಕ್ಕೆ ಒಳಗಾಗಬೇಡಿ, ಭಕ್ತಿಹೀನರ ಮಾತನ್ನು ನಂಬಬೇಡಿರಿ, ಲೋಕಾನುಸಾರವಾಗಿ ಬದುಕಬೇಡಿರಿ. ಒಬ್ಬ ಒಳ್ಳೆ ಯವನಸ್ಥನು ಕಾಣಿಸ್ತಾನೆ ದಾನಿಯೇಲನ ಪುಸ್ತಕದಲ್ಲಿ. ಬೇರೆ ಯಾರೂ ಅಲ್ಲ, ಅವನು ದಾನಿಯೇಲನೇ. ಈ ದಾನಿಯೇಲನು ಯೆಹೂದ ವಂಶದವನಾಗಿದ್ದ ನೆಬೂಕದ್ನೆಚ್ಚರನು ಇಸ್ರಾಯೇಲ್ಯರ ಮೇಲೆ ದಾಳಿ ಮಾಡಿ ಆ ಎಲ್ಲಾ ಯೆಹೂದ್ಯರ ಆಸ್ತಿಯನ್ನೆಲ್ಲ ದೋಚಿಕೊಂಡು, ಅದರ ಜೊತೆಗೆ ಇಸ್ರಾಯೇಲ್ ಜನಾಂಗದವರು ಬಹಳ ತಿಳುವಳಿಕೆಯುಳ್ಳವರು, ಚುರುಕಾದವರು ಎಂದು ಗ್ರಹಿಸಿ ಅವರಿಗೆ ಏನೆಂದು ಆಜ್ಞಾಪಿಸುತ್ತಾನೆ ನೋಡಿರಿ. ಇಸ್ರಾಯೇಲ್ಯರಲ್ಲಿ ರಾಜವಂಶಸ್ಥರಾಗಿರುವಂಥವರು, ಅಂಗದೋಷವಿಲ್ಲದಂಥವರು, ಸಕಲ ವಿದ್ಯೆ ಪ್ರವೀಣತೆಯನ್ನು, ಜ್ಞಾನವನ್ನು, ತತ್ವಜ್ಞಾನವನ್ನು ತಿಳಿದವರಾಗಿ ರಾಜನಗರದಲ್ಲಿ ನಿಲ್ಲಲು ಶಕ್ತರಾದ ಕೆಲವು ಹುಡುಗರನ್ನು ಕರೆಸಿದನು. ನೋಡಿದಿರಲ್ಲವೇ, ದೇವರು ಕೊಟ್ಟಿರುವಂತಹ ಸೌಂದರ್ಯ, ಸಕಲ ವಿದ್ಯೆ ಪ್ರಾವೀಣ್ಯತೆ, ಜ್ಞಾನವೂ, ಅದೇ ರೀತಿ ತತ್ವಜ್ಞಾನವೂ, ಇವೆಲ್ಲವುಗಳುಳ್ಳಂತಹ ಯವನಸ್ಥರಾಗಿರುವ ಹುಡುಗರನ್ನು ಕರೆಸಿಕೊಳ್ಳುತ್ತಾನೆ. ಈ ದಿನ ಸೈತಾನನು ಹುಡುಗರನ್ನು ಹಿಡಿಯುತ್ತಿದ್ದಾನೆ, ಹುಡುಗಿಯರನ್ನು ಹಿಡಿಯುತ್ತಿದ್ದಾನೆ. ಹುಡುಗನಾಗಿ ನಿಮ್ಮ ಜೀವಿತವನ್ನು ಪಾಪಕ್ಕೆ ಒಪ್ಪಿಸಿಕೊಡುವುದಾದರೆ ನಿಮ್ಮ ಉಳಿದ ಬದುಕೆಲ್ಲ ಅದರ ಫಲ ಕೊಯ್ಯಬೇಕಾಗುತ್ತೆ. ಅದಕ್ಕೆ ಎಚ್ಚರ. ಬಾಲಕನು ನಡೆಯಬೇಕಾದ ಮಾರ್ಗ ಅವನಿಗೆ ಕಲಿಸಿಕೊಡು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಈ ದಾನಿಯೇಲನು ಅವನ ಜೊತೆ ಇರುವ ಸ್ನೇಹಿತರ ತಂದೆ ತಾಯಿಗಳು ಯಾರೆಂದು ಗೊತ್ತಿಲ್ಲ, ಆದರೆ ಅವರು ಬಾಲಕರಾಗಿರುವಾಗಲೇ ಅವರು ದೇವರ ಮಕ್ಕಳಾಗಿದ್ದಾರೆ ಎಂಬ ಸಂಗತಿ, ಅವರ ದೇಹ ದೇವಾಲಯವಾಗಿದೆ ಎಂಬ ಸಂಗತಿ ಅವರು ತಿಳಿದುಕೊಂಡಿದ್ದಾರೆ. ಅದಕ್ಕಾಗಿಯೇ ರಾಜನು ಅವರೆಲ್ಲರನ್ನು ಹಿಡಿದು ತಂದು ಅವರಿಗೆ ಕಸ್ದೀಯರ ಭಾಷೆಯನ್ನು ಕಲಿಸಿ ತನ್ನ ಸಂಸ್ಥಾನದಲ್ಲಿ ದೇವರು ಕೊಟ್ಟ ಜ್ಞಾನವನ್ನು, ದೇವರು ಕೊಟ್ಟ ಬಲವನ್ನು, ಸೌಂದರ್ಯವನ್ನು, ದೇವರು ಕೊಟ್ಟ ಕೆಪಾಸಿಟಿ ಎಲ್ಲವನ್ನೂ ಕೂಡ ಅವನು ಬಳಸಿಕೊಳ್ಳಲು ಬಯಸ್ತಾನೆ. ಈ ದಿನ ಸೈತಾನನು ಮಾಡ್ತಿರೋದು ಅದೇ. ಎಷ್ಟೋ ಜನರು ದೇವರಿಂದ ಆಶೀರ್ವದಿಸಲ್ಪಟ್ಟಿರುವ, ಕ್ರೈಸ್ತಿಯ ಕುಟುಂಬದಲ್ಲಿ ಹುಟ್ಟಿರುವ, ಕರ್ತನನ್ನು ಅರ್ಥಕೊಂಡಿದ್ದೇವೆ ಎಂದು ಹೇಳುತ್ತಿರುವ ಯವನ ಮಕ್ಕಳನ್ನು ಸೈತಾನನು ದಾಸತ್ವಕ್ಕೆ ಸೆಳೆಯುತ್ತಿದ್ದಾನೆ. ನಿಮ್ಮ ಮಕ್ಕಳು ಅಂತಹ ಪರಿಸ್ಥಿತಿಯಲ್ಲಿದ್ದಾರೋ? ಈ ವಾಕ್ಯ ಕೇಳ್ತಿರುವ ಯವನಸ್ಥನೇ, ನೀವು ಆ ಸ್ಥಿತಿಯಲ್ಲಿದ್ದೀರೋ? ಯವನ ಸಹೋದರಿ, ಜಾಗ್ರತೆ. ಯವ್ವನ ಕಾಲದಲ್ಲಿಯೇ ನೊಗ ಹೋರಿರಿ. ನಿಮ್ಮ ಯವ್ವನ ಕಾಲದಲ್ಲಿ ದೇವರಿಗೆ ವಿಧೇಯರಾಗಿರಿ. ನಿಮ್ಮ ಯವ್ವನ ಕಾಲವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಿರಿ. ಇವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ರಾಜನು ಹೇಳ್ತಾನೆ, 3 ವರ್ಷ ಇವರಿಗೆ ಒಳ್ಳೆ ಟ್ರೈನಿಂಗ್ ಕೊಡಿರಿ. ನಮ್ಮ ಭಾಷೆ ಕಲಿಸಿರಿ, ನಮ್ಮ ಕಲ್ಚರ್ ಕಲಿಸಿರಿ, ನಮ್ಮ ವೇಷ ಭಾಷೆ ಕಲಿಸಿರಿ. ದೇವರು ಅವರಿಗೆ ಕೊಟ್ಟಿರುವ ಜ್ಞಾನವನ್ನು, ಅನುಭವ ಜ್ಞಾನವನ್ನು, ತತ್ವವನ್ನು, ಅವರ ಅಂದವನ್ನು, ಅವರ ಪರ್ಸನಾಲಿಟೀಸನ್ನು ನಾವು ಬಳಸಿಕೊಳ್ಳೋಣ ಅಂದ. ಹಾಗೆ ಹೇಳಿದಾಗ ಅವರು ರಾಜ ಭೋಜನ ಭುಜಿಸುವುದಕ್ಕಾಗಿ ಅವರು ಒಳ್ಳೆ ಪುಷ್ಟರಾಗಿ ತಯಾರಾಗುವ ಹಾಗೆ ರಾಜ ಭೋಜನ ಭುಜಿಸುವಂತಹ ಭಾಗ್ಯವನ್ನು ಅಥವಾ ಅವಕಾಶವನ್ನು ಅವರಿಗೆ ಅನುಮತಿಸಿದರು. ಅಲ್ಲಿಯವರೆಗೂ ಬಂದಿ ಆಳುಗಳಾಗಿ ಎಷ್ಟೋ ಬಾಧೆ ಪಟ್ಟರು ಕೂಡ, ಸೆರೆಮನೆಯಲ್ಲಿದ್ದರೂ ಕೂಡ, ಈಗ ಈ ಯವನಸ್ಥರು ಒಂದು ಸಾರಿ ಊಟ ನೋಡಿದ ತಕ್ಷಣವೇ ಅವಸರದಿಂದ ಅದರ ಮೇಲೆ ಬೀಳುತ್ತಾರೆ. ಕೆಲವರು ಹಸುವೆಯಿಂದಿದ್ದವರನ್ನು ನೋಡಿರಿ, ತಟ್ಟೆಯಲ್ಲಿರುವ ಸ್ವಲ್ಪ ಅನ್ನವನ್ನು ಕೂಡ ತಿನ್ನುತ್ತಾರಲ್ಲವೇ? ಅಂತಹ ಹಸುವೆಯಿಂದ ಇವರು ಕೂಡ ಬಳಲುತ್ತಾ ಇದ್ರು. ಎಷ್ಟು ದಿನವಾಯಿತೋ ರುಚಿಕರವಾದ ಆಹಾರವನ್ನು ಊಟ ಮಾಡಿ. ಅಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ದಾನಿಯೇಲನು ಒಂದು ಮಾತು ಹೇಳುವವನಾಗಿರ್ತಾನೆ. ಏನೆಂದು ನೋಡಿ, ರಾಜನು ಭುಜಿಸುವ ಭೋಜನವನ್ನು, ರಾಜನು ಕುಡಿಯುವಂತಹ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಪವಿತ್ರಗೊಳಿಸಿಕೊಳ್ಳಬಾರದೆಂದು ದಾನಿಯೇಲನು ಉದ್ದೇಶಿಸಿ
ತಾನು ಅಪವಿತ್ರನಾಗಲಾರದ ಹಾಗೆ ಅವುಗಳು ತಿನ್ನಬಾರದೆಂದು ಅಪ್ಪಣೆಯಾಗಬೇಕು ಎಂದು ಆ ಕಂಚುಕಿಗೆ ಕೇಳುತ್ತಾನೆ. ನನಗೆ ಬೇಡ ಎಂದು ಹೇಳುತ್ತಾನೆ. ಈ ರಾಜ ಭೋಜನ ನನಗೆ ಬೇಡ, ಈ ಮತ್ತನ್ನುಂಟು ಮಾಡುವಂತಹ ದ್ರಾಕ್ಷರಸ ನನಗೆ ಬೇಡ. ರುಚಿಕರವಾದ ಭೋಜನಕ್ಕೆ ಬಿದ್ದೋಗುವಂಥವನು ಜೀವಿತದಲ್ಲಿ ಏನೂ ಸಾಧಿಸಲಾರನು. ಮದ್ಯಪಾನಕ್ಕೆ ದಾಸನಾದವನು ಏನಾಗ್ತಿದ್ದಾನೆಂದು ನಾವು ನೋಡ್ತಿದ್ದೇವೆ. ಮೃಗಕ್ಕಿಂತಲೂ ಹೀನವಾದ ಸ್ಥಿತಿಯಲ್ಲಿ ಬಿದ್ದು ಹೋಗುತ್ತಾ ಇದ್ದಾರಲ್ಲವೇ? ಅಷ್ಟೇ ಅಲ್ಲ, ದಾನಿಯೇಲನು ಹೇಳ್ತಾನೆ, ನನ್ನ ದೇಹವು ಇದು ದೇವರ ಆಲಯವಾಗಿದೆ, ಇದನ್ನು ನಾನು ಅಪವಿತ್ರಪಡಿಸಿಕೊಳ್ಳೋದಿಲ್ಲ ಎಂಬ ಒಂದು ತೀರ್ಮಾನ ತೆಗೆದುಕೊಂಡು ದೇವರಿಗೋಸ್ಕರ ಸ್ಥಿರವಾಗಿ ನಿಂತವನಾಗಿರೋದ್ರಿಂದಲೇ ಈ ದಾನಿಯೇಲನು 4 ಜನರ ರಾಜರ ಕಾಲದಲ್ಲಿ ಪ್ರವಾದಿಯಾಗಿರುತ್ತಾನೆ, ಪ್ರಧಾನಮಂತ್ರಿಯಾಗುತ್ತಾನೆ. ದಾನಿಯೇಲನ ದೇವರೇ ನಿಜವಾದ ದೇವರೆಂದು ಎಲ್ಲರೂ ಒಪ್ಪಿಕೊಳ್ಳುವ ಹಾಗೆ ಪ್ರಕಟಣೆ ಹೊರಡಿಸುತ್ತಾನೆ. ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆ ಪಡಿಸಲಿಕ್ಕಾಗ್ತಾ ಇಲ್ಲ. ಕಾರಣ, ಪಾಪಕ್ಕೆ ಬಾಗುವಂಥವನು ಕರ್ತನಿಗೆ ಪ್ರಯೋಜನವಾಗುವುದಿಲ್ಲ. ಸೈತಾನನಿಗೆ ದಾಸನಾದಂಥವನು ಜೀವಿತದಲ್ಲಿ ಏನೂ ಸಾಧಿಸಲಿಕ್ಕಾಗೋದಿಲ್ಲ. ಬೇಡ ಅನ್ನುವುದನ್ನು ಕಲಿತುಕೊಳ್ಳಿರಿ. ತಿಂಡಿಗಾಗಿ ತವಕ ಪಡಬಾರದು. ಅಲ್ಪಕಾಲ ಪಾಪ ಭೋಗವನ್ನು ಆಶಿಸಬಾರದು. ಹಳೆ ಒಡಂಬಡಿಕೆಯಲ್ಲಿ ಮತ್ತೊಬ್ಬ ಯವನಸ್ಥನನ್ನು ನೋಡ್ತೇವೆ. ಅವನ ಹೆಸರು ಯೋಸೇಫನು. ಅಂದವಾಗಿದ್ದನು, ಸುಂದರವಾಗಿದ್ದನು. ಅವನ ಯಜಮಾನನು ಅವನ ಮೇಲೆ ಎಷ್ಟೋ ನಂಬಿಕೆ ಇಡ್ತಾನೆ. ಮನೆಯ ಬೀಗದ ಕೈಯೆಲ್ಲ ಅವನಿಗೆ ಒಪ್ಪಿಸ್ತಾನೆ. ಆದರೆ ಆ ಫೊತ್ತಿಫರನ ಹೆಂಡತಿ ಹೀಗೆ ಅಂದವಾಗಿರುವ ಯೌವನಸ್ಥನಾಗಿರುವ ಯೋಸೇಫನ ಹಿಂದೆ ಬೀಳುತ್ತಾ, ನನ್ನೊಂದಿಗೆ ಮಲಗುವಿಯಾ, ನಿನಗೆ ಅದನ್ನು ಕೊಡ್ತೇನೆ, ಇದನ್ನು ಕೊಡ್ತೇನೆ, ನಿನಗೆ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಎಂದು ಆಕೆ ಬೆನ್ನಟ್ಟುತ್ತಿರುವಾಗ ಆಕೆಯೊಂದಿಗೆ ಇರಲು ಕೂಡ ಇಷ್ಟಪಡಲಿಲ್ಲ. ತಪ್ಪಿಸಿಕೊಳ್ತಾ ಇದ್ರೆ ಒಂದು ದಿನ ಅಂಗಿ ಹಿಡಿದು ತಡೆದಾಗ ಶೋಧನೆ ಬಂತು, ಅದಕ್ಕೆ ಒಳಗಾದೆ ಎಂದು ಈ ದಿನದವರು ಹೇಳಿದ ಹಾಗೆ ಹೇಳದೆ ಏನ್ ಮಾಡಿದ? ಇಂತಹ ಘೋರವಾದ ದುಷ್ಕೃತ್ಯವನ್ನು ನಾನು ದೇವರ ವಿರುದ್ಧ ಹೇಗೆ ಮಾಡಲಿ? ನೀನು ನನ್ನ ಯಜಮಾನಳು, ನನ್ನ ತಾಯಿಗೆ ಸಮಾನಳು ಎಂದು ಹೇಳಿ ಆಕೆ ಕೈಯಿಂದ ಬಿಡಿಸಿಕೊಂಡು ಓಡಿ ಹೋದ. ಜಾರತ್ವವನ್ನು ಬಿಟ್ಟು ದೂರ ಓಡಿ ಹೋದ. ಡೋಂಟ್ ಗಿವ್ ರೂಮ್ ಟು ದ ಸೆಕ್ಶುವಲ್ ಥಾಟ್ಸ್, ಸೆಕ್ಶುವಲ್ ಇಮ್ಮಾರಾಲಿಟಿ. ಅಂದರೆ ವಿವಾಹಕ್ಕಿಂತ ಮುಂಚೆ ಮಾಡಬಾರದು. ಸೆಕ್ಸ್ ಈಸ್ ನಾಟ್ ಸಿನ್. ಅದನ್ನು ದೇವರೇ ಏರ್ಪಡಿಸಿಟ್ಟಿದ್ದಾರೆ. ಅದು ಪವಿತ್ರವಾದ ಗಂಡ ಹೆಂಡತಿಯರ ಮಧ್ಯದಲ್ಲಿ ಇರಬೇಕಾದ ಬಾಂಧವ್ಯ ಆಗಿದೆ. ಆದರೆ ಇಷ್ಟ ಬಂದಂತೆ ಅನುಭವಿಸುವಂಥದ್ದು, ಆಶಿಸುವಂಥದ್ದು ಮಾತ್ರ ಅಲ್ಲವೇ ಅಲ್ಲ. ನಿಮ್ಮ ದೇಹ ದೇವರ ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯ ಹಾಳು ಮಾಡುವುದಾದರೆ ನಾನು ಅವನನ್ನು ಹಾಳು ಮಾಡ್ತೇನೆ. ಮನುಷ್ಯನು ಮಾಡುವ ಪ್ರತಿ ಪಾಪವು ದೇಹದ ಹೊರಗಡೆ ಇದೆ. ಜಾರತ್ವವು ಬಹಳ ಕೀಳಾದದಾಗಿದೆ. ತನ್ನ ಸ್ವಂತ ಶರೀರಕ್ಕೆ ಹಾನಿ ಮಾಡಿಕೊಂಡು ಪಾಪ ಮಾಡುವಂಥವನಾಗಿದ್ದಾನೆ. ಇಲ್ಲೀಗಲ್, ಇಲ್ಲಿಸೆಟ್ ಸೆಕ್ಸ್, ಕಾನೂನ ಬಾಹಿರವಾದ ವಿವಾಹ ಬಾಂಧವ್ಯಕ್ಕೆ ಹೊರಗೆ ಪರಸ್ತ್ರೀಯರೊಂದಿಗೆ, ಪರಪುರುಷರೊಂದಿಗೆ, ಇಲ್ಲವೇ ವಿವಾಹಕ್ಕಿಂತ ಮುಂಚೆ ಯವನಸ್ಥನು ಯವನಸ್ಥಳು ಅಸಹ್ಯಕರವಾದ ಶಾರೀರಿಕ ಲೈಂಗಿಕ ಕಾರ್ಯಕ್ಕೆ ಅವಕಾಶ ಕೊಡೋದಾದ್ರೆ ಜಾರರಿಗೂ ವ್ಯಭಿಚಾರರಿಗೂ ದೇವರು ನ್ಯಾಯ ವಿಚಾರಿಸದೆ ಬಿಡುವುದಿಲ್ಲ ಎಂದು ಬೈಬಲ್ ಹೇಳ್ತದೆ. ಎಷ್ಟೋ ಜನ ಯವನಸ್ಥರು ಈ ದಿನ ಸೆಕ್ಸಿಗೆ ನೋ ಎಂದು ಹೇಳಲಿಕ್ಕಾಗ್ತಾ ಇಲ್ಲ. ನಿಮ್ಮ ಶರೀರದಲ್ಲಿ ಉದ್ರೇಕಗಳು ಹೆಚ್ಚಾಗುತ್ತಿರುವಾಗ, ಯವನ ಕಾಲದಲ್ಲಿ ಒಂದು ಎಫೆಕ್ಷನ್ ಬಂದಾಗ ಅವುಗಳಿಂದ ಬಿಡಿಸಬಲ್ಲಂತಹ ಕರ್ತನಿದ್ದಾರೆ. ಪ್ರಾರ್ಥನೆ ಮಾಡಿರಿ. ನಿಮ್ಮ ಯೌವನ ಕಾಲವನ್ನು, ಯೌವನ ಪ್ರಾಯವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಿ. ಹೊಟ್ಟೆಬಾಕರು ವ್ಯಭಿಚಾರಿಗಳಾಗ್ತಾರೆ. ತಿಂಡಿಯನ್ನು ಆಶಿಸುವವರು ಶರೀರ ಇಚ್ಛೆಗಳಿಗೆ ಒಳಗಾಗ್ತಾರೆ. ಇವೆರಡು ಇಂಟರ್ ಕನೆಕ್ಟೆಡ್ ಆಗಿವೆ. ಅದಕ್ಕೆ ಯೌವನ ಕಾಲದಲ್ಲಿ ನೊಗ ಹೋರಬೇಕು. ಮಿತವಾಗಿ ತಿನ್ನಿರಿ, ಮಿತವಾಗಿ ನಿದ್ರೆ ಮಾಡಿರಿ. ಆಗ ನಿಮ್ಮ ಶರೀರ ಹತೋಟಿಯಲ್ಲಿಟ್ಕೊಳ್ಳಬಲ್ಲಿರಿ. ನಿದ್ರೆ ಮಾಡುವಂಥವರು ಇನ್ನು ಸಾಕು ನಿದ್ರೆ ಅಂತ ಹೇಳಿ ಎದ್ದೇಳಲಾರದೆ ಇನ್ನೂ ಗಂಟೆಗಳವರೆಗೂ ಹಾಸಿಗೆ ಮೇಲೆ ಮಲಗುವವನಿಗೆ ಪಾಪ ಹೊಂಚಿ ಹಾಕಿಕೊಂಡಿರುತ್ತೆ. ಮತ್ತೊಬ್ಬ ದೇವರ ಸೇವಕನು ಹೇಳ್ತಾನೆ, ಅವನ ಹೆಸರು ಎಲೀಷಾ. ಅವನು ನಾಮಾನನನ್ನು ಕುಷ್ಠರೋಗದಿಂದ ಸ್ವಸ್ಥಪಡಿಸಿದಾಗ ಅವನು ಒಳ್ಳೆ ಸಿನಾರು ವಸ್ತ್ರ, ಬಂಗಾರವನ್ನು ತಂದು ಈ ಬಹುಮಾನ ತೆಗೆದುಕೊಳ್ಳಿರಿ ಅಂತ ಹೇಳಿದ್ರೆ ಏನೆಂದು ಹೇಳ್ತಾನೆ ಗೊತ್ತಾ ದೇವರ ಸೇವಕನು? ಬೇಡ, ಈ ದುಡ್ಡು ನನಗೆ ಬೇಡ, ಈ ಬಂಗಾರ ಬೇಡ, ಈ ಬೆಳ್ಳಿ ನನಗೆ ಬೇಡ. ದೇವರು ನಿನಗೆ ಸ್ವಸ್ಥಪಡಿಸಿದ್ದಕ್ಕಾಗಿ ನೀನು ನಂಬಿಗಸ್ತನಾಗಿ ಬದುಕು. ನನಗೆ ಇವು ಅವಶ್ಯಕವಾಗಿಲ್ಲ, ಬೇಡ ಎಂದು ಹೇಳುವವನಾದ. ಹೌದಲ್ಲವೇ? ನೀವು ಕೂಡ ದುಡ್ಡು ಬೇಡ ಅಂತ ಹೇಳಬಲ್ಲಿರೋ, ಅನ್ಯಾಯದ ಸಂಪತ್ತು ಬೇಡ ಅನ್ನಬಲ್ಲಿರೋ?
ಲಂಚ ನಿಮ್ಮ ಕೈಯಲ್ಲಿಡುವಾಗ ಬೇಡ ಅಂತ ಹೇಳಬಲ್ಲಿರೋ? ನಿಮ್ಮದು ಅಲ್ಲದೇ ಇರುವುದನ್ನು ನಿಮಗೆ ಯಾರಾದರೂ ನಿಮ್ಮಿಂದ ಲಾಭ ಕೋರಿಕೊಳ್ತಾ ಕೊಡ್ತಿರುವಾಗ ನನಗೆ ಬೇಡ ಎಂದು ಹೇಳಬಲ್ಲಿರೋ? ಹೇಳಲೇಬೇಕು. ಅಂತಹ ಪರಿಸ್ಥಿತಿಗಳಿಂದ ತಪ್ಪಿಸಿಕೊಂಡು ತಿರುಗಬೇಕು. ಅವಾಗಲೇ ನಾವು ದೇವರನ್ನು ಮಹಿಮೆಪಡಿಸುವವರಾಗಿರ್ತೇವೆ. ನಮ್ಮ ಜೀವಿತದಲ್ಲಿ ದೇವರಿಂದ ಹೆಚ್ಚಿಸಲ್ಪಡುತ್ತೇವೆ. ಯೋಸೇಫನು ಕೂಡ ಐಗುಪ್ತ ದೇಶದಲ್ಲಿ ಪ್ರಧಾನಮಂತ್ರಿಯಾಗುತ್ತಾನೆ. ಈ ದಿನ ದೇವರಿಂದ ಹೆಚ್ಚಿಸಲ್ಪಡುವವರೆಗೂ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಪಾಪಕ್ಕೆ ನೋ ಹೇಳುವಂಥದ್ದನ್ನು, ಸೈತಾನನಿಗೆ ನೋ ಹೇಳುವಂಥದ್ದನ್ನು, ಕರ್ತನಿಗೆ ಎಲ್ಲಾ ವಿಷಯಗಳಲ್ಲಿ ವಿಧೇಯರಾಗಿ ಎಸ್ ಲಾರ್ಡ್ ಹಿಯರ್ ಆಮ್ ಐ, ಯೂಸ್ ಮೀ ಎಂದು ಹೇಳುವುದಾದರೆ ದೇವರು ನಿಮ್ಮನ್ನು ತನ್ನ ಸಾಕ್ಷಿಯಾಗಿ ಉಪಯೋಗಿಸಿಕೊಳ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಶರೀರ ಇಚ್ಛೆಗಳಿಗೆ ಒಳಗಾಗುವಂಥವರಾಗಿರದೆ, ಪಾಪಕ್ಕೆ ಒಳಗಾಗುವಂಥವರಾಗಿರದೆ, ಸೈತಾನನಿಗೆ ಬಂದಿಯಾಳುಗಳಾಗಿರಲಾರದೆ, ಲೋಕಾನುಸಾರವಾಗಿ ಬದುಕುವಂಥವರಾಗಿರದೆ, ನಮ್ಮ ಬದುಕು ದುಷ್ಟ ಕಾರ್ಯಗಳಿಗೆ, ಅಪವಿತ್ರವಾದ ಕಾರ್ಯಗಳಿಗೆ, ದುರಭ್ಯಾಸಗಳಿಗೆ ನೋ ಎಂದು ಹೇಳಬಲ್ಲಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ದಯಪಾಲಿಸಿರಿ. ಯಾವ ಯವನಸ್ಥ ಸಹೋದರ, ಯವನಸ್ಥ ಸಹೋದರಿ ಈ ಮಾತುಗಳನ್ನು ಕೇಳ್ತಿದ್ದಾರೋ, ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ, ಈಗಾಗಲೇ ಯಾರ್ಯಾರು ಪಾಪಕ್ಕೆ ಬಂಧಿತರಾಗಿದ್ದಾರೋ ಅಂಥವರನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡುತ್ತೇವೆ. ಭಕ್ತಿಹೀನರ ಸಂಗಡ ಸಹವಾಸ ಮಾಡದಂತೆ, ದುಷ್ಟರ ಮಾರ್ಗದಲ್ಲಿ ನಡೆಯದಂತೆ, ಕಾಲೇಜಿನಲ್ಲಿ, ಹಾಸ್ಟೆಲ್ನಲ್ಲಿ, ಪಟ್ಟಣದಲ್ಲಿ ಓದುತ್ತಿರುವಂತಹ ಪರಿಸ್ಥಿತಿಗಳಲ್ಲಿ, ವ್ಯಾಪಾರ ಸ್ಥಳಗಳಲ್ಲಿ, ಉದ್ಯೋಗ ಮಾಡುವ ಸ್ಥಳದಲ್ಲಿ ಕೆಟ್ಟದಾಗಿ ಕಾಣಿಸುವುದರಿಂದ ದೂರವಾಗಿರುವಂತಹ ಪಾಪದಿಂದ ತಪ್ಪಿಸಿಕೊಂಡು ಓರೆಯಾಗಿ ಕರ್ತನ ಮಕ್ಕಳಾಗಿ ಜೀವಿಸಬೇಕೆಂಬ ತೀರ್ಮಾನವನ್ನು ನಮ್ಮ ಹೃದಯದಲ್ಲಿ ತೆಗೆದುಕೊಂಡವರಾಗಿ ಈ ಲೋಕಕ್ಕೆ ನೋ ಹೇಳಬಲ್ಲಂತಹ ಕರ್ತನಿಗೆ ಸಮರ್ಪಿಸಿಕೊಂಡು ಸಾಕ್ಷಿಗಳಾಗಿ ಬದುಕಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಹಾಗೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ಜಯ ಕೊಡ್ತಾರೆ. ಆಧ್ಯಾತ್ಮಿಕ ಶಕ್ತಿ ಹೊಂದಿಕೊಳ್ಳಲು ದೇವರೊಂದಿಗೆ ಸಮಯ ಕಳೆಯಿರಿ. ಆತನ ವಾಕ್ಯವನ್ನು ಧ್ಯಾನಿಸಿರಿ. ಆವಾಗಲೇ ದುರ್ನೀತಿಯನ್ನು ದ್ವೇಷಿಸುವುದಕ್ಕಾಗಿ, ನೀತಿಯನ್ನು ಪ್ರೀತಿಸುವುದಕ್ಕಾಗಿ ಕರ್ತನು ನಿಮಗೆ ಶಕ್ತಿ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಎಲ್ಲಾ ಕ್ರೈಸ್ತಿಯ ವಿಶ್ವಾಸಿಗಳಿಗೆ ಒಂದು ಶುಭವಾರ್ತೆ. ನಿಮ್ಮೆಲ್ಲರಿಗೋಸ್ಕರ ಒಂದು ದಿನದ ವಿಶೇಷವಾದ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ದಿನಾಂಕ ಏಪ್ರಿಲ್ 10ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ. ಸ್ಥಳ ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಮಿತ್ರಾಲಯ ಗರ್ಲ್ಸ್ ಸ್ಕೂಲ್, ಕಾರ್ಪೊರೇಷನ್ ಸರ್ಕಲ್, ಬೆಂಗಳೂರು. ಹೆಚ್ಚಿನ ವಿವರಗಳಿಗಾಗಿ 8939393939 ನಂಬರ್ಗೆ ಸಂಪರ್ಕಿಸಿರಿ. ಈ ಒಂದು ದಿನದ ಗೆಟ್ ಟುಗೆದರ್ ನಲ್ಲಿ ತಪ್ಪದೆ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ.